My sugar levels today it is very normal after 18 years. ಮೈ ಗಾಡ್. ನನ್ನಲ್ಲಿ ಬಂದರೆ ಅವರು ಕ್ಯೂರ್ ಆಗಬೇಕು, ಹೀಲ್ ಆಗಬೇಕು, ಆಹಾರನೇ ಔಷಧಿ. ಈಗ ನಾನು ಡಯಾಬಿಟೀಸ್ಗಂತ ಒತ್ತಿನೂ ಹೇಳೋದಿಲ್ಲ, ಇದು ಹೆಲ್ತಿ ಪರ್ಸನ್ಗೂ ನಂಬರ್ 1 ಹೆಲ್ತಿ ಆಗುತ್ತೆ. ಸೊ ಒಟ್ಟಾರೆ ಕಾರ್ಬೋಹೈಡ್ರೇಟ್ಸ್ ಏನೂ ತಿನ್ನಬಾರ್ದು. ಈಗ ನಾವು ಇದು ಮಾಡ್ತೀವಿ, ಇದನ್ನು ತಿನ್ನೋದು ಹೇಗೆ? ಒಂದು ಮೀಲಿಗೆ ಟೋಟಲ್ ಇಷ್ಟು ತಿಂದ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಬೇಕಾಗಿಲ್ಲ, ನೈಟ್ ಲಂಚು ಬೇಕಾಗಿಲ್ಲ. ನಾವು ಅಷ್ಟೇ ಕಲರ್ಫುಲ್ ಆಗಿದೆ. ನಾವು ಕಲರ್ಫುಲ್ ಆಗಬೇಕು, ನಮ್ಮ ಜೀವನ ಕಲರ್ಫುಲ್ ಆಗಬೇಕು, ಆರೋಗ್ಯದಿಂದ ನೋಡಿ ಎಷ್ಟು ಚೆನ್ನಾಗಿದೆ. ವೆಜಿಟೇರಿಯನ್ಸ್ಗೆ ಎಷ್ಟು ಮಹಾಮೃತ ಹೌದು ನಮ್ಮ ಮನೆಯಲ್ಲೇ ಇದೆ. ಅವರಿಗೆ ಒಂದು ಊಟನೇ ಸಾಕು ಎಂಟೈರ್ ಡೇಗೆ. ಯಾವ ಇನ್ಸುಲಿನ್ ಬೇಡ, ಯಾವ ಇದೂ ಬೇಡ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸರ್ ನಮಸ್ಕಾರ. ನಿಮಗೂ ನಮಸ್ಕಾರ. ಮತ್ತೊಂದು ಭಾನುವಾರ. ವೀಕ್ಷಕರೇ, ನೀವು ಹೇಳ್ತಾನೇ ಬರ್ತೀರಿ ಚರಕ ಹೇಳಿದ್ರು ಅಂತ, ಆಹಾರವೇ ಪರಮೌಷಧಿ. ಎಸ್. ಬಟ್ ನಮಗೇನು ಸಮಸ್ಯೆ ಅಂದರೆ, ಈಗ ಡಯಾಬಿಟಿಸ್ ಇರುತ್ತೆ, ಶುಗರ್ ಇರ್ತದೆ, ಆಹಾರದಲ್ಲಿ ಔಷಧ ಗುಣ ಎಲ್ಲಿರ್ತದೆ? ತಿಂದ್ಬಿಡ್ತೀವಿ ನಾವು, ಈ ಸೊಪ್ಪಿನ ಪಲ್ಯ ತಿನ್ಬಿಡೋದು. ಬಟ್ ಅದು ಕರೆಕ್ಟಾಗಿ ಹೆಂಗೆ ಮಾಡ್ಕೊಳ್ಳೋದು? ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ನೀವೇ ಹೇಳ್ಕೊಡ್ಬೇಕು ನಮಗೆ ಯಾವ ರೀತಿ ಅಂತ. ನೋಡಿ, ಇವತ್ತು ಏನು ಪ್ಯೂರ್ ಕೋಕೋನಟ್ ಆಯಿಲ್, ಈಗ ಹಾಲಿಂದನೂ ಮಾಡ್ತಾರೆ ಕೋಕೋನಟ್ ಆಯಿಲ್ನ. ಇಲ್ಲಾಂದರೆ ಗಿಟ್ಕನ್ನ ಇದು ಏನೋ ಗಾಣಕ್ಕೆ ಕೊಟ್ಟು ಮಾಡಿಸ್ಕೊಂಬರ್ತಾರೆ. ಈಗ ಯಾವ ರೀತಿ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ರಾಗಿ ಮತ್ತು ಪೌಡ್ರ್ ಮಾಡ್ತೀವಿ, ಹಿಟ್ಟು ಮಾಡಿಸ್ತೀವಿ, ಅದೇ ಟೈಪ್ ಎಣ್ಣೆನೂ ಮಾಡಿಕೊಡ್ತಾರೆ. ಅದಾದರೂ ಯೂಸ್ ಮಾಡ್ಬೋದು. ಈ ಕೋಕೋನಟ್ ಆಯಿಲಿಂದ ವೆಜಿಟಬಲ್ ಫ್ರೈ ಇವತ್ತು ಮಾಡಿ ತೋರಿಸ್ತೀನಿ. ವೆಜಿಟಬಲ್ ಫ್ರೈ, ತರಕಾರಿ ಫ್ರೈ. ಆಮೇಲೆ ಡಯಾಬಿಟೀಸ್ನವರು, ಪರ್ಟಿಕ್ಯುಲರ್ಲಿ ಅನ್ಕಂಟ್ರೋಲ್ ಡಯಾಬಿಟೀಸ್ನವರು, ಟೈಪ್ 2ನವ್ರಿಗೆ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಏನು ಹೇಳಿದ್ರು ಸಕ್ಸಸ್ ಸ್ಟೋರಿ ನೋಡ್ಕೊಂಡಿರೋದನ್ನೇ ನಾನು ಹೇಳಕ್ಕೆ ಹೋಗೋದು. ಸೊ ಟೈಪ್ 2 ಡಯಾಬಿಟೀಸ್ನವರು ಒಂದು ಊಟ ಮಾಡಬೇಕಷ್ಟೇ. ಈ ಪಲ್ಯದಲ್ಲಿ ಮಧ್ಯಾಹ್ನ ಒಂದು ಊಟ ಈ ಪಲ್ಯ ಹಾಕ್ಕೊಂಡು ಆ ಪಲ್ಯ ಜೊತೆಯಲ್ಲಿ ನಾನ್ ವೆಜಿಟೇರಿಯನ್ ಅಂದರೆ ಒಂದು 3 ಎಗ್ ತಗೊಳ್ಳಿ ವಿತ್ ಎಲ್ಲೋ. ಚಿಕನ್ ತಿನ್ನೋರಾಗಿದ್ರೆ 250 ಗ್ರಾಮ್ ಚಿಕನ್ ತಿನ್ಕೊಳ್ಳಿ. ಒಂದು ದಿನದ ಲೆಕ್ಕ ಅದು, ಒಂದು ದಿನದ್ದು ಅಂದರೆ ಒಂದು ಊಟಕ್ಕೆ. ಮತ್ತೆ ಒಂದೇ ಊಟ ಮಾಡಬೇಕು. ಆಮೇಲೆ ಸೇಮ್ ಡೇನು ಇನ್ಸುಲಿನ್ ಬಿಟ್ಟವರು ನನಗೆ ಹೇಳಿದ್ದಾರೆ, ಸೇಮ್ ಡೇ. ಸರ್, ಇನ್ಸುಲಿನ್ ಡಿಪೆಂಡೆಂಟ್ ಒಂದು ಎಪಿಸೋಡ್ ಮಾಡಿದ್ವಲ್ಲ, ಅದರಲ್ಲೂ ನಾವು ಫಸ್ಟ್ ಸೇಮ್ ಡೇ. ಸೊ ಆದ್ದರಿಂದ ಇಲ್ಲಿ ಸೇಮ್ ಡೇ ಇನ್ಸುಲಿನ್ ಬಿಡಬೇಕು. ಆಮೇಲೆ ಒಂದೇ ಸರಿ ಊಟ ಮಾಡಬೇಕು ಮಧ್ಯಾಹ್ನ. ಅದ್ರ ಜೊತೆಲಿ ಡ್ರೈ ಫ್ರೂಟ್ಸ್ನ ಒಂದು ಉಂಡೆ ಮಾಡಿ ಇಟ್ಕೊಳ್ಬೋದು. ಎಲ್ಲ ಡ್ರೈ ಫ್ರೂಟ್ಸು, ಅದಕ್ಕೆ ಬೆಲ್ಲ ಹಾಕಬಾರ್ದು, ಡೇಟ್ಸ್ ಇರಬೇಕು. ಡ್ರೈ ಫ್ರೂಟ್ಸ್ನೆಲ್ಲ ಉರಿಬೇಕು, ಅದನ್ನೆಲ್ಲ ಇದು ಪೌಂಡ್ ಮಾಡಬೇಕು. ಈ ವೆಜಿಟಬಲ್ ಫ್ರೈ ಮಾಡ್ಕೊಂಡ ವಿತ್ ಕೋಕೋನಟ್ ಆಯಿಲ್ 1 ಟೇಬಲ್ ಸ್ಪೂನು ಅಥವಾ 2 ಟೇಬಲ್ ಸ್ಪೂನು ಒಬ್ಬರಿಗೆ ಬ್ಯೂಟಿಫುಲ್ ಟೇಸ್ಟು ಇರ್ತೈತೆ. ಬಟ್ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದಿರ್ತೈತೆ. ಸೊ ಅದರ ಜೊತೆಯಲ್ಲಿ ಇದು ಯಾವುದು ಇದಿಟ್ಕೊಳ್ಳಿ, ಮೊಟ್ಟೆ ತಿನ್ನೋರು ಅಂತಂದರೆ. ಆಮೇಲೆ ಚಿಕನ್ ಬೇಕಾದ್ರೆ ಒಂದಿನ ಚಿಕನ್ ಇಟ್ಕೊಳ್ಳಿ, ಮಟನ್ ತಿನ್ನೋದ್ರೆ ಒಂದಿನ ಮಟನ್ ಇಟ್ಕೊಳ್ಳಿ. ಬಾಯ್ಲ್ ಮಾಡಿ ನೀರು ತೆಗೆದು ಬಿಡಲಿ ಅದರದ್ದು ಫ್ಯಾಟ್ಸ್ ಎಲ್ಲ, ಮತ್ತು ಮಸಾಲೆ ಎಲ್ಲ ಮಾಡಿಬಿಟ್ಟು ಬ್ಲ್ಯಾಂಡಾಗಿ ಇದು ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಒಟ್ಟಾಗಿ ಇದೊಂಥರ ವೆಜಿಟೇಬಲ್ ಕೀಟೋ ಡಯಟ್ ಅನ್ಬೋದು. ಆಮೇಲೆ ವೆಜಿಟೇರಿಯನ್ಸ್ಗೆ ಪನ್ನೀರು. ಸೊ ಒಟ್ಟಾರೆ ಕಾರ್ಬೋಹೈಡ್ರೇಟ್ಸ್ ಏನೂ ತಿನ್ನಬಾರ್ದು. ಅನ್ನ ಇಲ್ಲ, ರೊಟ್ಟಿ ಇಲ್ಲ, ಏನಿಲ್ಲ. ಒಂದು ಊಟ ಅಷ್ಟೇನೆ ಮಧ್ಯಾಹ್ನದ್ದು ಇಡೀ ಬಾಡಿನೇ ರಿಜುವಿನೇಷನ್ ಆಗುತ್ತೆ. ನಾನೇನು ಒಬ್ಬ ಇವ್ರ ಹತ್ರ ಕೇಳಿದ್ದೆ ಅಂದರೆ, ಅವ್ರು ಒಂದೇ ಊಟ, ಅವರಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇತ್ತು. ಈಗ ನಾನು ಡಯಾಬಿಟೀಸ್ಗಂತ ಒತ್ತಿನೂ ಹೇಳೋದಿಲ್ಲ, ಇದು ಹೆಲ್ತಿ ಪರ್ಸನ್ಗೂ ನಂಬರ್ 1 ಹೆಲ್ತಿ ಆಗುತ್ತೆ. ಹೇಗಂದರೆ ಕೋಕೋನಟ್ ಆಯಿಲು ಡಾಕ್ಟರ್ BM ಹೆಗ್ಡೆ ಎಲ್ಲ ಕಡೆ ಹೇಳ್ತಾರೆ. ಅದು ಸೈಂಟಿಫಿಕಲಿ ಯಾವ ರೀತಿ ಮದರ್ ಹಾಲ್ಗೆ ಅದು ಈಕ್ವೇಟ್ ಮಾಡಿ ಹೇಳ್ತಾರೆ. ಸೊ ಅದರಲ್ಲಿ ಒಬ್ಬರದು ಟೆಸ್ಟಿಮೋನಿನೂ ಇವತ್ತು ಇದು ಮಾಡ್ತೀನಿ. ಅವ್ರಿಗೆ 10.8 HbA1c ವಿತ್
ಟ್ರಿಪಲ್ ವೆಸಲ್ ಡಿಸೀಸ್. ಆಮೇಲೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಂತ ಹೇಳಿದರು, ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಹೈ ಶುಗರ್ ಇದೆ ಅಂತ. ಇವರು ಇಂದುಪುರ್ನವರು 3 ತಿಂಗಳಲ್ಲಿ 6.1 ಆಗಿದೆ. 3 ತಿಂಗಳಲ್ಲಿ ನಾರ್ಮಲ್ ಸರ್. 6.1 ಅಂದ್ರೆ ಆಲ್ಮೋಸ್ಟ್ ನಾರ್ಮಲ್ಲೇ. ಹೌದು. ಆಮೇಲೆ ಹಾರ್ಟ್ದು ಮತ್ತೆ ಚೆಕ್ ಮಾಡಿಸಿಲ್ಲ ಇನ್ನೂ ಮಾಡಿಲ್ಲ. ಆದರೆ ಮೊದಲು ವಾಕ್ ಮಾಡೋ ಹೊತ್ತಿನಲ್ಲಿ ಚೆಸ್ಟ್ ಪೇನ್ ಬರ್ತಾ ಇತ್ತು, ಅದು ಹೊರಟೋಯ್ತು. ಅದೇ ಇಂಡಿಕೇಶನ್. ಅವರು ಇನ್ನೂ ನಾನು ಚೆಕ್ ಮಾಡಿಸೋದು ಬೇಡ ಅಂತ. ಅವ್ರದ್ದು ನೋಡ್ಬಿಡೋಣ ಸರ್ ಹಂಗಾರೆ ಹೆಂಗೆ. ಆಮೇಲೆ ನಮಗೆ ಅದು ಕೋಕೋನಟ್ ಇಂದು ನೀವು ಹೇಳಿದ್ರಿ ಫ್ರೈ ಪಲ್ಯ, వెజిటబుల్ ఫ్రై. ಹೌದು, ಅದನ್ನು తోర్చుకోండి. వండర్ఫుల్, తోర్చండి. మీ పేరేమండి? రమేష్ బాబు. ఏం చేస్తారు? నేను బిజినెస్. వండర్ఫుల్. సో నేను రిపోర్ట్ చూసిండాను. దట్ ఈజ్ జూలై 24th 26th ఇక్కడ ట్రీట్మెంట్ తీసుకున్నారు మీరు. అప్పుడు మీకు కొరనరీ ఆర్టరీ డిజార్డర్, ఆమెట ఎజెక్షన్ ఫ్రాక్షన్ 40 to 50% అని చెప్పిండారు. ప్రిస్క్రిప్షన్లో రాసిండారు. ఆమెట HbA1c 10.7 ఉంది. ఇప్పుడు నాకు యు ఆర్ లైక్ ఏ ఏంజల్ టు ది మిలియన్స్ ఆఫ్ పీపుల్. జస్ట్ స్టోరీ చెప్పండి. సార్ చెప్పినట్ల నేను చాలా బాగా డైట్ ప్లాన్ చేసినాను, అదే ఫాలో అయ్యి. డాక్టర్లు యాక్చువల్గా షుగర్ లెవెల్స్ చాలా హై ఉన్నాయి, మీకు పేస్ మేకర్ పెట్టారు అంతే తప్పితే ఈవెన్ ఇది కూడా ఏమి ఓపెన్ సర్జరీ అయ్యేదన్నారు. నేను అయ్యలేదండి అట్లంతా కాను అంటే దే హ్యావ్ టేకన్ 2 days టైమ్ విత్ దే హ్యావ్ కన్సల్టెడ్ అండ్ దే ఫైనల్లీ దే టోల్డ్ దట్ ఓపెన్ హార్ట్ సర్జరీ చేస్తాను, ఆ క్యాసెట్లో చూపించి నర్వ్ ఇట్లా పోతుంది, ఇది వస్తుంది, దీన్ని ప్రయత్నం చేస్తాను అక్కడ కనెక్ట్ చేసేకి అన్నారు. బట్ ఇట్ ఈస్ నాట్ గ్యారంటీ. But I vaguely I have rejected it that I am having some Ayurveda and yoga and dhyana and mudra. And apart from that I am having food అనేసి నేను ఎల్లో చేసినాను. వచ్చిన తర్వాత 1 week తర్వాత రాజు గారిని కలిసాను. వాళ్ళు అంతా విని ధైర్యం చెప్పినారు. ఫస్ట్ ఆఫ్ ఆల్ భయపడద్దు, నీవు ఎటువంటి పరిస్థితి ఆపరేషన్ చేయించుకోవద్దు, భయపడకుండా నువ్వు ఈ మెడిసిన్స్ తీసుకో, ఎవ్రీ మంత్ వచ్చి చూపించుకోకపోతున్నారు. చూస్తున్నాను మై షుగర్ లెవెల్స్ టుడే ఇట్ ఈస్ వెరీ నార్మల్ ఆఫ్టర్ 18 years. మై గాడ్. ఈవెన్ నా హార్ట్ కండిషన్ అప్పుడైతే కొద్దిగా కంజెషను ఇదన్నీ ఉండేది, ఇప్పుడు దాదాపు ఎంత మాత్రం తగ్గింది నాకు తెలీదు. బట్ మేజర్గా చేంజెస్ అవుతాయి. 100% 3 months తీసుకున్నాను. ఎవ్రీ మంత్ డ్రాస్టిక్ చేంజెస్ వస్తున్నాయి, నిద్ర బాగా వస్తాం. ఇప్పుడు మీరు వచ్చింది ఫ్రమ్ హైదరాబాద్ నుంచి? లేదు, హిందూపూర్ నుంచి. ఓకే. సో ఐఎమ్ ఎక్స్ట్రీమ్లీ హ్యాపీ టు hear about the success story of you from 10.7 to 6.601 in 3 months. Just 3 months with reduced rate of medicines. According to his rules and regulations, I followed. I got the 100% results. Wonderful. Thanks. ಈಗ ನಾನು ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸ್ಗೆ ವಿತೌಟ್ ಕಾರ್ಬ್ಸ್, ಓನ್ಲಿ ವೆಜಿಟಬಲ್ಸ್ ವಿತ್ ಪ್ರೋಟೀನ್. ನಮಗೆ ಶರೀರಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ಪ್ರೋಟೀನು, ರಿಚ್ ಪ್ರೋಟೀನು. ಅದು ನಾನ್ ವೆಜಿಟೇರಿಯನ್ಗೆ ಇದು ಎಗ್ಗು, ಅದನ್ನು ಫಿಶ್ ಮಾಡ್ಕೊಬೋದು, ಅದನ್ನು ಚಿಕನ್ ಮಾಡ್ಬೋದು, ಅಥವಾ ಮಟನ್ ಇರ್ಬೋದು, ಅಥವಾ ಇದು ಫಿಶ್ ಇರ್ಬೋದು, ಈ ರೀತಿ. ಸೊ ನಾನ್ ವೆಜಿಟೇರಿಯನ್ಗೆ ಇದಾಯಿತು. ವೆಜಿಟೇರಿಯನ್ಗೆ ಅದು ಮಶ್ರೂಮ್ ಇರ್ಬೋದು, ಪನ್ನೀರ್ ಇರ್ಬೋದು. ಸೊ ಆ ರೀತಿ. ಇಲ್ಲಿ ನಾನು ಏನು ಹೇಳೋದು ಅಂದರೆ, ಒಂದು ಮಿತ್ತಿದೆ ಡಯಾಬಿಟಿಸ್ ಪೇಷಂಟ್ಸ್ಗೆ. ನನಗೆ ರಾಗಿ ತಿಂದರೆ, ಸಿರಿಧಾನ್ಯ ತಿಂದರೆ ಡಯಾಬಿಟೀಸು ಬರಲ್ಲ, ಆಮೇಲೆ ಶುಗರ್ ಕಂಟ್ರೋಲ್ ಆಗುತ್ತೆ. ಶುಗರ್ ಕಂಟ್ರೋಲ್ ಆಗುತ್ತೆ ಬರೀ ನಿಮ್ಮ ಮೀಟರ್ ರೀಡಿಂಗಲ್ಲಿ. ಆದರೆ HbA1c ಆ 3 ತಿಂಗಳದ್ದು ಆವ್ರೇಜ್ ಏನು ಶುಗರ್ ಲೆವೆಲ್ ಬರ್ತದಲ್ಲ, ಅದು ಕಂಟ್ರೋಲ್ ಆಗಲ್ಲ. ನನ್ನಲ್ಲಿ ಬಂದರೆ ಅವರು ಕ್ಯೂರ್ ಆಗಬೇಕು, ಹೀಲ್ ಆಗಬೇಕು. ಆಹಾರನೇ ಔಷಧಿ.
ಬರೀ ಈ ರೀತಿ ವೆಜಿಟಬಲ್ಸು ಅಥವಾ ಸೊಪ್ಪು ಬೇಕ್ ಮಾಡಿಬಿಟ್ಟು ಕೋಕೋನಟ್ ಆಯಿಲಲ್ಲಿ ಒಗ್ಗರಣೆ ಕೊಟ್ಕೊಂಡು ಒಂದು ಟೈಮಿಗೆ ಒಗ್ಗರಣೆಗೆ ಅವರಿಗೆ 15 ಗ್ರಾಮ್ ಕೋಕೋನಟ್ ಆಯಿಲ್ ಯೂಸ್ ಮಾಡಬೇಕು ಅಂದರೆ 1 ಟೇಬಲ್ ಸ್ಪೂನು. 1 ಟೇಬಲ್ ಸ್ಪೂನ್ ಅಂದರೆ ಇದು 15 ಗ್ರಾಮು. ಇದರಲ್ಲಿ 1 ಚಮಚ ಎಣ್ಣೆ 1 ಪೋರ್ಷನ್ಸ್ಗೆ ಇದು ಮಾಡಬೇಕು. ಈಗ ನಾವು ಇದು ಮಾಡ್ತೀವಿ. ಇದನ್ನು ತಿನ್ನೋದು ಹೇಗೆ? 1 ಮೀಲಿಗೆ ಟೋಟಲ್ ಇಷ್ಟು ತಿಂದುಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಬೇಕಾಗಲ್ಲ, ನೈಟ್ ಲಂಚು ಬೇಕಾಗಲ್ಲ. ಈಗ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಈಗ ನೋಡಿ, ಮೊಟ್ಟೆ 3 ಒಬ್ಬರಿಗೆ, ಆಮೇಲೆ ಹೀರೆಕಾಯಿ 1, ಟೊಮೆಟೊ 2, ಆಮೇಲೆ ಇದು ಕ್ಯಾರೆಟು 2 ಕ್ಯಾರೆಟು, 2 ಬೀಟ್ರೋಟು, ಸುಮಾರು 150 ಗ್ರಾಮ್. ಇದು ಆಲ್ಮೋಸ್ಟ್ 2 ಸರಿ ಅಥವಾ 3 ಸರಿ ತಿನ್ಬೋದು ಅವರು. ಆಮೇಲೆ 1 ಟೇಬಲ್ ಸ್ಪೂನು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಶುಂಠಿ, 3 ಹಸಿಮೆಣಸಿನಕಾಯಿ, 1 ಈರುಳ್ಳಿ, ಕರಿಬೇವು, ಕೊಬ್ಬರಿ ಎಣ್ಣೆ, ಅರಿಶಿನ, ಗರಂ ಮಸಾಲ, ಉಪ್ಪು ಮತ್ತು ಸಾಸಿವೆ. ಇಷ್ಟು ಸಾಕು. ಸೊ ಇವು ಇಂಗ್ರೀಡಿಯೆಂಟ್ಸ್ ನೋಡಿ. ಈಗ ಇದರಲ್ಲಿ ಆಗ್ತಾ ಇದ್ದೀನಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಪ್ರೋಟೀನ್ ತಿನ್ನಲಿಲ್ಲ ಅಂದರೆ ಭಾರಿ ಹೊಟ್ಟೆ ಹಸಿವು ಬಂದ್ಬಿಡ್ತೀವಿ. ಆಮೇಲೆ ಇನ್ನೊಂದು, ಇದು ಮಾಡೋ ಹೊತ್ತಲ್ಲಿ ಡ್ರೈ ಫ್ರೂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಡ್ರೈ ಫ್ರೂಟ್ಸ್ ತಿನ್ನಲಿಲ್ಲ ಅಂತಂದರೆ ಹಸಿವು ಜಾಸ್ತಿ ಆಗೋಗ್ಬಿಡ್ತೈತೆ. ನೋಡಿ, ಇದು ಡ್ರೈ ಫ್ರೂಟು. ಇದರಲ್ಲಿ ಎಲ್ಲ ಇದೆ. ಏನು ಕ್ಯಾಶ್ಯೂನಟ್ಟು, ಆಲ್ಮಂಡು, ಮತ್ತು ಇದು ಅಕ್ರೋಟು, ಆಮೇಲೆ ಇದು ಡೇಟ್ಸು. ಸೊ ಇದನ್ನು ಒಂದ್ಸರಿ ಮಾಡೋ ಎಪಿಸೋಡಲ್ಲಿ ತೋರಿಸ್ತೀನಿ. ಎಸ್ ಸರ್, ನೋಡೋಣ. ಇದು ಮೋಸ್ಟ್ ಪವರ್ಫುಲ್ ಮೆಡಿಕೇಟೆಡ್ ಅಥವಾ ಮೆಡಿಸಿನಲ್ ವ್ಯಾಲ್ಯೂಡ್ ಫುಡ್ ಅಂತ ಹೇಳ್ಬೋದು, ಎಸ್ಪೆಷಲಿ ಫಾರ್ ಕ್ಯಾನ್ಸರ್ ಪೇಷಂಟ್ಸ್ಗೆ. ಈಗ ನಾವು ಇದು ಮಾಡೋಣ ಅಂತ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, 1 ಅರ್ಧ ಗ್ಲಾಸ್ ನೀರು. ಯಾಕಂದ್ರೆ ಅದರಲ್ಲೇ ಎಲ್ಲ ವಾಟ್ರಿನೇ ಇರ್ತೈತೆ, ಏನು ಗ್ರೀನ್ ವೆಜಿಟೇಬಲ್ಸಲ್ಲಿ. ಸೊ ಈಗ ಹಾಕ್ಕೊಂಡು ಇದನ್ನು ಇದು ಮಾಡಿ. ಸೊ ಈಗ ಇಟ್ಟೆ. ಈಗ ಸ್ವಲ್ಪ ಗ್ಯಾಸ್ ಬಂದಮೇಲೆ ಇದನ್ನು ವಿಷಲ್ ಹಾಕಬೇಕು. ಈಗ ನೋಡಿ, ಡಯಾಬಿಟಿಸ್ ಪೇಷಂಟ್ಸ್ಗೆ ಮತ್ತು ಹೆಲ್ತಿ ಬಾಡಿ ಮೇಂಟೈನ್ ಮಾಡೋದಕ್ಕೆ ಕೋಕೋನಟ್ ಆಯಿಲ್ ಫ್ರೈಡ್ ಬೇಕ್ಡ್ ವೆಜಿಟಬಲ್ಸನ್ನು ಈಗ ಫೈನಲ್ ಟಚ್ ಕೊಟ್ಟು ತೋರಿಸ್ತಾ ಇದ್ದೀನಿ. ಯಾವ ರೀತಿ? ಎಷ್ಟು ವಿಷಲ್ ಆಯ್ತು ಸರ್? ಈಗ 2 ವಿಷಲ್ 3 ವಿಷಲ್. ಎಸ್. ಓ, ಇದಾಗಿದೆ. ಓಕೆ. ಈಗ ನೋಡಿ, ಇದನ್ನ ನೀರನ್ನ ಡ್ರೈನ್ ಔಟ್ ಮಾಡ್ತೀನಿ. ಆ ನೀರನ್ನೇನು ಉಪಯೋಗಿಸೋದೇನು ಬೇಡ. ಯಾಕೆಂದ್ರೆ ಹೈ ಡಯಾಬಿಟಿಸ್ ಪೇಷಂಟ್ಸ್ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಕಾಲು ಊದ್ಕೊಂಡಿರ್ತದೆ, ಅವ್ರಿಗೆ ಪೊಟ್ಯಾಷಿಯಂ ಅಂಶ ಕಡಿಮೆ ಹೋಗ್ಬೇಕಾಗ್ತದೆ. ಅದರಿಂದ ಅದನ್ನ ತಗೊಳ್ದೇ ಇದ್ರೂ ಏನು ತೊಂದರೆ ಇಲ್ಲ. ಕೋಕೋನಟ್ ಆಯಿಲಿಂದ ಫ್ರೈ ಮಾಡ್ಕೊಳ್ತೀನಿ. ಕೊಬ್ಬರಿ ಎಣ್ಣೆ ಎಸ್ ಸರ್, 15 ml, ಅಂದರೆ 1 ಟೇಬಲ್ ಸ್ಪೂನ್. ಈಗ ನೋಡಿ, ಸಾಸಿವೆ ಕಾಳು ಹಾಕಬೇಕು. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ. ಎಷ್ಟು ಸರ್ ಅದು? ಒಂದು ಸ್ವಲ್ಪ. ಈಗ ಇದರಲ್ಲಿ ಕರಿಬೇವು ಹಾಕಿದ್ರಿ. ಎಸ್ ಸರ್, ಎಲ್ಲ ಆಯಿತು. ಈಗ ಎಲ್ಲ ಇದನ್ನ ಒಂದೊಂದಾಗಿ ನೋಡಿ. ಏನು ಎಷ್ಟದು? ಇದು ಹಸಿಮೆಣಸಿನಕಾಯಿ, ಇದು ಆಮೇಲೆ ಇದು ಶುಂಠಿ, ಬೆಳ್ಳುಳ್ಳಿ ಎಲ್ಲ 1 ಟೀ ಸ್ಪೂನ್, 1 ಟೇಬಲ್ ಸ್ಪೂನು. ಆಮೇಲೆ ಇದು 2 ಸಣ್ಣ ಈರುಳ್ಳಿ. ಅದನ್ನ ಅಷ್ಟೇ ಫ್ರೈ ಮಾಡಿ ಸಾಕು? ಅಷ್ಟೇ ಎಣ್ಣೆ? ಅಷ್ಟೇ. ಈಗ ಇದನ್ನ ಮಿಕ್ಸ್ ಮಾಡಬೇಕು. ಸರ್, ಆ ಬೀಟ್ರೂಟ್ ಇರೋದ್ರಿಂದ ನಾವು ಅಷ್ಟೇ ಕಲರ್ಫುಲ್ ಆಗಿದೆ. ನಾವು ಕಲರ್ಫುಲ್ ಆಗ್ಬೇಕು, ನಮ್ಮ ಜೀವನ ಕಲರ್ಫುಲ್ ಆಗ್ಬೇಕು, ಆರೋಗ್ಯದಿಂದ. ಪೇಷಂಟ್ಸ್ಗೆ ಎಷ್ಟು ಬೇಕೋ ತಗೊಂಡ ಮೇಲೆ ಮನೆಯವ್ರು ಹಾಕ್ಕೊಳ್ಬೋದು. ಬಟ್ ಡಯಾಬಿಟಿಸ್ ಪೇಷಂಟ್ಸ್ಗೂ ಅಷ್ಟೇನೆ ಸಾಲ್ಟ್ ಲಿಮಿಟೆಡ್ ಇದ್ರೆ ಚೆನ್ನಾಗಿರುತ್ತೆ. ಎಸ್ ಸರ್. ಸೊ ಇಲ್ಲಿ ಉಪ್ಪು ಎಷ್ಟು ಬೇಕು ನೋಡಿಕೊಂಡು 1 ಅರ್ಧ ಟೀ ಸ್ಪೂನ್ ಅಷ್ಟಿದು. ನನಗೆ ಅದು ಕೈಯಲ್ಲೇ ಗೊತ್ತಾಗುತ್ತೆ ಎಷ್ಟು ಅಂತ. ಕೈ ಅಳತೆ? ಅಷ್ಟೇ ಅಷ್ಟೇ ಅಲ್ಲ ಸರ್? ಅಷ್ಟೇ. ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನೇನು ಇಲ್ಲ. ಇಷ್ಟಕ್ಕೆ ರೆಡಿ ಆಯಿತು. ಬಾ
ಎಸ್, ಬೇಕ್ಡ್ ವೆಜಿಟಬಲ್ Salad. ಸೂಪರ್ ಸಲಾಡ್, ಸೂಪರ್ ಸಲಾಡ್. ಕೋಕೋನಟ್. ಇದರಿಂದ ಕೋಕೋನಟ್ ಆಯಿಲ್ ಈಸ್ ಅಮೃತ. ಹೌದು. ಸ್ವಲ್ಪ ಒಂದು ಚಿಟಿಕ ಗರಂ ಮಸಾಲ ಪೌಡರ್, ಜಸ್ಟ್ ಅರೋಮಾಗಿ ಅಷ್ಟೇ, ಸುಮ್ಮನೆ ಒಂದು ಫ್ಲೇವರ್ಗೆ. ಆಮೇಲೆ ಇದು ಅರಿಶಿನ ಪೌಡ್ರ್ ಒಂದು ಸ್ವಲ್ಪ ನೋಡಿ ಅಷ್ಟೇ. ಮನೆಯ ಊಟ ರಸದೂಟ ಆಗಬೇಕು, ಆರೋಗ್ಯ ರಸಭರಿತವಿರಬೇಕು. ಎಸ್, ಹಿಂಗಿಂತ ಒಂದು ಸಲಾಡ್ ಸಿಕ್ಕರೆ ಬೇಕ್ಡ್ ವೆಜಿಟೇಬಲ್ಸ್, ಎಷ್ಟು ಬೇಕು ಕೋಕೋನಟ್ ಆಯಿಲ್ ಫ್ರೈಡ್ ಬೇಕ್ಡ್ ವೆಜಿಟೇಬಲ್ಸ್. ಎಸ್, ಆಫ್ ಆಯ್ತು, ರೆಡಿ. ವಾವ್, ಸೂಪರ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಂದರೆ ವೆಜಿಟೇರಿಯನ್ಸ್ಗೆ ಹಾಂ, ಎಷ್ಟು ಮಹಾಮೃತ ಹೌದು, ನಮ್ಮ ಮನೆಯಲ್ಲೇ ಇದೆ. ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅದು ಗೊತ್ತಿರಬೇಕು. ಅದು ಗೊತ್ತಿರಬೇಕು ಅಷ್ಟೇ. ಎಲ್ಲ ಪೇಷಂಟ್ಸ್ಗೂ ಅವ್ರು ಅಡಿಗೆ ಮಾಡೋರು ಅಂದ್ಕೊಳ್ಬೇಕು, ನನಗೆ ಆ ರೋಗ ಬಂದ ತಿಂತೀನ ಇಲ್ಲ ಅಂತ. ಇದೇನು ಗೊತ್ತಾ, ಯಾರು ಬೇಕಾದ್ರೂ ಇದೆಲ್ಲ ನಾನು ಪ್ರೆಸೆಂಟೇಷನ್. ಎಸ್, ನೋಡಿ ಈಗ ಎಷ್ಟು ಚೆನ್ನಾಗಿದೆ. ಇದನ್ನ ಆಹಾರವನ್ನ ಬಿಸಿ ಆಗ್ತಿದ್ರೆ ಎಂಜಾಯ್ಮೆಂಟ್ ಆಗೋದು. ಸೊ ಈಗ ನೋಡ್ರಿ, ಈಗ ಅನ್ಥಿಂಕಬಲ್, ಇವನ ಹಲ್ಲಿಲ್ದೇ ಇರೋರ್ಗೂ ಸಹ ಆರಾಮ ತಿನ್ಬಹುದು. ಬೆಂದೋಗ್ಬಿಟ್ಟದೆ. ಅಷ್ಟು ಚೆನ್ನಾಗಿದೆ. ಈಗ ನಾನು ಬಾಯಲ್ಲಿ ಇಟ್ಕೊಂಡ್ರೆ ಕಂಪ್ಲೀಟ್ ಆಗಿ ಮೃದುವಾಗಿ ಬಾಳೆ ಇಟ್ಕೊಂಡಂಗಿದೆ. ನೋಡಿ ಮೊಟ್ಟೆ, ಈ ಮೊಟ್ಟೆ ಇಟ್ಕೊಂಡಿರಾ? ಈಗ ನೋಡಿ, ಈಗ ಡಯಾಬಿಟಿಸ್ ಪೇಷಂಟ್ಸು ಅನ್ನನೂ ತಗೊಳ್ಬಾರ್ದು, ಮುದ್ದೆನೂ ತಗೊಳ್ಬಾರ್ದು, ಇನ್ನೂ ತಗೊಳ್ಬಾರ್ದು. ಜಸ್ಟ್ ಅವರು ಬರೀ ಪ್ರೋಟೀನು. ಇಲ್ಲಿ ವೆಜಿಟೇರಿಯನ್ಸ್ಗೆ ನಾನು ಆಗಲೇ ಹೇಳಿದ್ದೀನಿ, ಪನ್ನೀರು ಅಥವಾ ಮಶ್ರೂಮು. ನಾನ್ ವೆಜಿಟೇರಿಯನ್ಗೆ ಫಿಶ್, ಚಿಕನ್, ಮಟನ್ ಏನೇ ಇರಲಿ, ಪ್ಲಸ್ ಇದು ಬೇಕ್ಡ್ ವೆಜಿಟಬಲ್ಸ್ ಫ್ರೈಡ್ ವಿತ್ ಕೋಕೋನಟ್ ಆಯಿಲ್. ಇದು ಮೊಟ್ಟೆ ಜೊತೆಗೆ ಹಂಗೆ ತಿನ್ಬೋದು. ಒಬ್ಬರು ಮೊಟ್ಟೆ ಮತ್ತೆ ಇದು ಜೊತೆಲಿ ತಿಂದಾಗ ಶಕ್ತಿ ಬರುತ್ತೆ. ಇದು ನಂಚ್ಕೊಂಡು ತಿಂದ್ವಿ. ಈಗ ನಾನು ಒಬ್ಬ ನಾರ್ಮಲ್ ಮನುಷ್ಯ, ನನಗೇನು ಎಂಜಾಯ್ಮೆಂಟ್ ಮಾಡಬೇಕು ಅಂತಂದ್ರೆ ಇದನ್ನ ತಿಂದ ಯಾವುದಪ್ಪ ಕರ್ಮ ಅಂತ ಮನಸ್ಸಿಗೆ ಬರುತ್ತೆ. ಆದರೆ ಇದರಲ್ಲಿ ಎಗ್ ತಿಂದ, ಇಲ್ಲ ಅಂದರೆ ಚಿಕನ್ ತಿಂದ, ಬೇಕ್ಡ್ ಚಿಕನ್, ಇಲ್ಲ ಅಂದರೆ ಫಿಶ್ ತಿಂದ, ಇಲ್ಲ ಅಂದರೆ ಮಟನ್, ವಾಟ್ ಎವರ್ ಇಟ್ ಈಸ್. ಸೊ ಅದೆಲ್ಲ ತಿಂದಾದ್ಮೇಲೆ ಡ್ರೈ ಫ್ರೂಟ್ಸು, ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಉಂಡೆವಾಗಿದೆ. ಇದರಲ್ಲಿ ಬೆಲ್ಲ ಹಾಕಿಲ್ಲ, ಡೇಟ್ಸ್ ಹಾಕಿರೋದು. ಆಮೇಲೆ ಹೆಂಗ್ ಎನರ್ಜಿ ಇರುತ್ತೆ ಅಂತಂದ್ರೆ ಅವರಿಗೆ ಒಂದು ಊಟನೇ ಸಾಕು ಎಂಟೈರ್ ಡೇಗೆ. ಯಾವ ಇನ್ಸುಲಿನೂ ಬೇಡ, ಯಾವ ಇದೂ ಬೇಡ. ರಾತ್ರಿ ಹಸುವಿದ್ರೆ ತಿಂದ, ಇಲ್ಲಾಂದ್ರೆ ಏನೋ ಸೂಪು ಮತ್ತು ಬಾಳೆಹಣ್ಣು ತಿಂದು ಮಲ್ಕೊಂಡ. ಬಾಳೆಹಣ್ಣು ಏನಂತ ಶುಗರ್ ಏನು ಇದು ಮಾಡೋದಿಲ್ಲ, ನಾವು ಹೊಂದ್ಕೊಳ್ತೀವಿ ಅಷ್ಟೇ. ಅವ್ರ ಶರೀರಕ್ಕೆ ಅವರೇ ಡಾಕ್ಟರ್ ಆಯಿತು ಅಂದರೆ ಅದು ಶರೀರ ತುಂಬ ಚೆನ್ನಾಗಿರುತ್ತೆ. ಈ ನಾಗೇಂದ್ರ ಗುರೂಜಿ ಹೇಳಿದರು, ಪಟ್ನಾಗ್ ಬಂದಿದ್ರು, ವಿವೇಕಾನಂದ ಯೋಗ ಯೂನಿವರ್ಸಿಟಿ. ಆ ಸ್ಟೋರಿ ಏನು ಅಂದರೆ, ಒಬ್ಬ ಹೆಣ್ಮಗಳು ಗಂಡ ಸರಿ ಇಲ್ಲ ಅಂತ 4 ಮದುವೆ ಆಗ್ತಾಳೆ. ಇದು ಧ್ವನಿ, ಮೊದಲನೇ ಗಂಡ ಸರಿ ಇಲ್ಲ, ಎರಡನೇ ಗಂಡ, 4 ಆಗೋತ್ತಿಗೆ ಮುದುಕಿ ಹೋಗ್ತಾಳೆ. 4ನೇ ಗಂಡನ ಕೇಳ್ತಾಳೆ, ಏನಪ್ಪ ನಾನು ಸತ್ತೋಗ್ತಾ ಇದ್ದೀನಿ, ಕ್ರಿಮೇಷನ್ ಹತ್ರ ಬರ್ತೀಯ, ನೀನು ಸಾಯ್ತಿ ಜೊತೆಲಿ ಅಂತ. ನಾನು ಯಾಕಲಿ, ನನಗೆ ಇನ್ನೂ ಲೈಫ್ ಇದೆ ಅಂತ ಒದ್ದು ಕಳಿಸ್ತಾನೆ. ಯಾರೂ ಒಪ್ಪಲ್ಲ. ಮೊದಲನೇ ಗಂಡ ಹತ್ರಕ್ಕೆ ಬರ್ತಾರೆ, ಸಡನ್ನಾಗಿ ಒತ್ತು ಬಿಡ್ತಾರೆ, ನಾನು ಬರ್ತೀನಿ ನಿನ್ನ ಜೊತೆಲಿ ಸಾಯ್ತೀನಿ ಅಂತ. ಆ ಮೊದಲನೇ ಗಂಡ ಅನ್ನೋದು ತನ್ನ ಶರೀರ. ನಾವು ತನ್ನ ಶರೀರನ ಬಿಟ್ಟು ಹೆಂಡತಿ, ಗಂಡ, ಮಕ್ಕಳು, ಫ್ರೆಂಡ್ಸು ನೋಡ್ತಾನೆ ಒಂದು ಫೈನ್ ಡೇ ನಮ್ಮ ಶರೀರ ನಮ್ಮ ಹತ್ರ ಇರೋದಿಲ್ಲ. ಹೌದು. ಸೊ ಆ ಧ್ವನಿ ನಾಗೇಂದ್ರ ಗುರೂಜಿ ಹೇಳಿದ್ರು, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. 2015ರಲ್ಲಿ ಯಾವುದೋ ಒಂದು ಇದರಲ್ಲಿಗೆ ನಾನು ಪ್ಯಾನಲ್ ಡಿಸ್ಕಷನ್ನಲ್ಲಿದ್ದೆ, ಅಲ್ಲಿ ಹೆಲ್ತ್ ಬಗ್ಗೆ ಡಿಸ್ಕಷನ್ಸಲ್ಲಿ ಮನುಷ್ಯ ಕೊಯ್ನಲ್ಲ ಅವರೆಲ್ಲ ನನ್ನ. ಸೊ ಅದನ್ನು ಡೈಲಾಗ್ ನೀವು ನಮ್ಮ ಶರೀರ ನಮ್ಮ ವಾಹನ ಸರ್, ವಾಹನ, ನಮ್ಮ ಆತ್ಮ ಅಂತ ಅನ್ಕೊಂಡು ನಮ್ಮ ಚೈತನ್ಯವನ್ನ ಕಾದು ನಡೆಸ್ಕೊಂಡು ಹೋಗ್ತದೆ. ತುಂಬ ಒಳ್ಳೆ ಮಾಹಿತಿ ಸರ್, ಧನ್ಯವಾದ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.